ನಂಗೆ ಯಾವಾಗೆಲ್ಲ ನೆಗಡಿ ಆಗುತ್ತೆ ಅಥವಾ ಶೀತ ಆಗುತ್ತಲ್ಲ, ತುಂಬ ಜನ ಅಡ್ವೈಸ್ ಮಾಡ್ತಾರೆ ಐಸ್ ಕ್ಯಾಂಡಿ ತಿನ್ನು ಕಮ್ಮಿ ಆಗುತ್ತೆ ಅಂತ. ಇನ್ಸ್ಟಂಟ್ ಆಗಿ ನಿಮ್ಗೆ ಆ ರಿಲೀಫ್ ಇರ್ಬೋದು. ಅದು ಕನ್ಸ್ಟ್ರಿಕ್ಟ್ ಆದಾಗ ಆ ಸಿಕ್ರೀಷನ್ಸ್ಗಳು ಕಡಿಮೆ ಆಗುತ್ತೆ. ಯು ವಿಲ್ ಫೀಲ್ ಮಚ್ ಬೆಟರ್ ಆ ಮೂಮೆಂಟಲ್ಲಿ. ನಿಮ್ಮ ವರ್ಷನಲ್ಲಿ ಹೇಳಿದ್ರಿ, ಇನ್ನೊಂದು ಪೇಷಂಟ್ ವರ್ಷನ್ ಇದೆ, ನೆಗಡಿ ಕೆಮ್ಮು ಆದಾಗ ನಾ ಸ್ಮೋಕ್ ಮಾಡಿದ್ರೆ ನನಗೆ ಬೆಟರ್ ಫೀಲ್ ಆಗುತ್ತೆ ಅಂತ. ಸೊ ಆಹಾರ ಕೆಡ್ಸ್ಕೊಳ್ತಿರೋದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ನಾವು ಕ್ವಿಕ್ ಆಗಿ ಆಗುವಂತಹ ಒಂದು ಶಾರ್ಟ್ ಕಟ್ಸ್ನ ಫೈಂಡ್ ಮಾಡ್ತೀವಿ. ತುಂಬಾ ನಾವು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಅಥವಾ ಅಡಿಗೆ ಮಾಡೋದಕ್ಕೆ ಈಗಿನ ಕಾಲದವರಿಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಯಾಕಂದ್ರೆ ಕೆಲಸದ ಒತ್ತಡ ಇರ್ಬೋದು, ಬೇರೆ ಪ್ರೆಷರ್ಸ್ ಇಂದಾಗಿ ಬೇಗ ಆಗುವಂಥದ್ದು, ಇನ್ಸ್ಟೆಂಟ್ ಆಗಿ ಆಗುವಂಥದ್ದನ್ನ ಜಾಸ್ತಿ ಮೊರೆ ಹೋಗ್ತಾರೆ. ಉದಾಹರಣೆಗೆ ಈಗ ಚಳಿಗಾಲ ಆಗಿರೋದ್ರಿಂದ ಈ ಫ್ರೋಝನ್ ಫುಡ್ ಬಗ್ಗೆ ಕೇಳ್ತಾ ಇದ್ದೀನಿ. ನಮ್ಗೆ ಈಗ ರೆಡಿಮೇಡ್ ಈ ಜೋಳ ಮತ್ತೆ ಬಟಾಣಿ, ಕೆಲವೊಂದು ಹಾಫ್ ಕುಕ್ಡ್ ಆಹಾರ ಪದಾರ್ಥಗಳು ಫ್ರೋಝನ್ ಫಾರ್ಮಲ್ಲಿ ಸಿಗುತ್ತೆ. ಅದನ್ನ ತಂದು ನಾವು ಫ್ರಿಜ್ಜಲ್ಲಿ ಇಟ್ಟು ಬೇಕಾದಾಗ ನಾವು ಅದನ್ನ ಬಿಸಿ ಮಾಡಿದ್ರೆ ರೆಡಿ ಆಗೋಗುತ್ತೆ ಅಂತವು. ಸೊ ಆ ರೀತಿಯ ಆಹಾರಗಳು ಚಳಿಗಾಲ ಅಂತಲ್ಲ, ಫಾರ್ ದ್ಯಾಟ್ ಮ್ಯಾಟರ್ ಯಾವ ಸೀಸನ್ ಅಲ್ಲಾದ್ರೂ ತಗೋಬೋದಾ ಹೇಗೆ ಅಂತ. ಇವಾಗ ಫ್ರೋಝನ್ ಕಲ್ಚರ್ ಏನಿದೆಯಲ್ಲ, ದಟ್ ಈಸ್ ಆಲ್ವೇಸ್ ಅಗೇನೆಸ್ಟ್ ಟು ದಿ ಆಯುರ್ವೇದ. ಯಾವುದೇ ಒಂದು ಇದನ್ನ ಟೆಂಪರೇಚರ್ ಚೇಂಜ್ ಮಾಡಿದಾಗ ಅದರಲ್ಲಿರುವಂಥ ಕೆಮಿಕಲ್ ಥಿಂಗ್ಸ್ಗಳು ಚೇಂಜ್ ಆಗೇ ಆಗುತ್ತೆ. ಸೊ ಅದರದ್ದು ಒರಿಜಿನಾಲಿಟಿ ಉಳಿಯೋಕ್ಕಾಗ. ಸೊ ವಿ ಕ್ಯಾನ್ ಪ್ರಿವೆಂಟ್ ಇಟ್. ಬಟ್ ಅದರೊಳಗಿರುವಂಥ ಕೆಲವೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳಾಗಿರ್ಬೋದು, ಅಥವಾ ಅದರಲ್ಲಿರುವಂಥ ವೈಟಮಿನ್ಸ್ಗಳು, ಅದರಲ್ಲಿರುವಂಥ ಕೆಲವೊಂದು ಫೈಟೋಕೆಮಿಕಲ್ಸ್ ಅಂತ ಏನು ಹೇಳ್ತೀವಿ, ಅದು ಟೆಂಪ್ರೇಚರ್ ವೈಸು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ವಾಲಟೈಲ್ ಎಷ್ಟೊಂದು ಟೆಂಪ್ರೇಚರ್ ಇರುತ್ತೆ, ಎಷ್ಟೊಂದು ತರಕಾರಿಗಳನ್ನು ನಾವು ಇನ್ಸ್ಟಂಟಾಗಿ ಯೂಸ್ ಮಾಡಬೇಕು. ಕೆಲವೊಂದು ಫ್ರೂಟ್ಗಳನ್ನು ಇನ್ಸ್ಟಂಟಾಗಿ ಯೂಸ್ ಮಾಡಿದಾಗ ಅದರಲ್ಲಿ ಬಯೋ ಅವೈಲಬಿಲಿಟಿ ಜಾಸ್ತಿ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಈ ಒಂದು ನೀವು ಹೇಳ್ದಂಗೆ ಈ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡೋ ನಮ್ಮ ಇದರಲ್ಲಿ ರೊಟೀನಲ್ಲಿ ಕೆಲವೊಂದು ಎಲ್ಲದನ್ನು ಸ್ಟೋರ್ ಮಾಡೋಕ್ಕೆ ಶುರು ಮಾಡ್ತೀವಿ. ಯಾವುದೇ ಒಂದು ಫುಡ್ಗಳನ್ನು ಅಥವಾ ಈ ಚಳಿಗಾಲದಲ್ಲಿ ನಾನು ಆವಾಗಲೇ ಹೇಳ್ದಂಗೆ, ಸೊ ಇನ್ಸ್ಟಂಟ್ ಆಗಿರೋಂಥದ್ದು, ಈಸಿ ಡೈಜೆಸ್ಟಬಲ್ಲು ಆ್ಯಂಡ್ ವಾರ್ಮ್ ಕಂಡೀಷನಲ್ಲಿ ತೊಗೊಳ್ಳಿ ಅಂತ ಹೇಳ್ತೀವಿ. ಯಾಕಂದರೆ ಬರೀ ನ್ಯೂಟ್ರಿಯೆಂಟ್ಸ್ ಒಂದೇ ಅಲ್ಲ, ಇಲ್ಲಿರೋಂಥ ಆ ವಾರ್ಮ್ ಕಂಡೀಷನ್. ಈ ಫ್ರೋಝನ್ ಫುಡ್ ಎಷ್ಟೊಂದು ಜನ ನಾನು ನೋಡ್ತಾ ಇರ್ತೀನಿ, ಅದು ಒಂಥರ ಕ್ರೇಜೋ ಏನೋ ಗೊತ್ತಿಲ್ಲ, ಈ ಚಳಿಗಾಲ ಅಥವಾ ಮಳೆ ಬಂತು ಅಂದರೆ ಐಸ್ ಕ್ರೀಮ್ ಪಾರ್ಲರ್ ಮುಂದೆ ನಿಂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇರ್ತಾರಲ್ಲ. ದಟ್ ಈಸ್ ವೆರಿ ವೆರಿ ರಾಂಗ್ ಕಾನ್ಸೆಪ್ಟ್. ನೀವು ನಿಮ್ಮ ಬಾಡಿನ ಒಂಥರ ಚಾಲೆಂಜಿಂಗ್ ಮಾಡ್ತಾ ಇದ್ದೀರಾ. ಸೊ ಅದು ಓಕೆ, ಅದು ಗೊತ್ತಿಲ್ಲ ಯಾಕೆ ಹಾಗೆ ಮಾಡ್ತಾರೆ, ತಿಳಿದು ಮಾಡ್ತಾರೆ. ಅದೇನೋ ಹೇಳ್ತಾರಲ್ಲ, ಮುಳ್ಳಿಂದನೇ ತೆಗಿಬೇಕು ಅಂತ. ಮುಳ್ಳಿಂದ ಮುಳ್ಳನ್ನೇ ಚುಚ್ಕೋಬೇಕು ಅನ್ನಂಗೆ, ಅದು ತೆಗಿಯೋದಲ್ಲ, ಅದು ಮುಳ್ಳನ್ನ ಚುಚ್ಕೊಳ್ಳೋದು. ಅದು ಯಾಕಂದ್ರೆ ಆ ಟೈಮಲ್ಲಿ ಯು ಆರ್ ಮೋರ್ ಪ್ರೋನ್ ಟು ಬಿ ಎ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್. ಇದು ಏನಾಗುತ್ತೆ ಗೊತ್ತಾ, ನೀವು ನಾರ್ಮಲ್ ಆಗಿ ಇಮ್ಯುನಿಟಿ ಚೆನ್ನಾಗಿತ್ತು ಅಂತಂದ್ರೆ ಐಸ್ ಕ್ರೀಮ್ ತಿನ್ನೋದು ಅಥವಾ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಇಮಿಡಿಯೇಟ್ ಆಗಿ ನಿಮ್ಗೆ ಕೋಲ್ಡ್ ಬರೋದು ಸಡನ್ ಆಗಿ ಕುಡಿದಿರೋದ್ರಿಂದ ಅಲ್ಲ. ನೀವು ಅದನ್ನ ಏನು ಕೋಲ್ಡ್ ಕಂಡೀಷನಲ್ಲಿ ಕುಡಿತೀರಲ್ಲ, ನಿಮ್ಮ ಇಲ್ಲಿ ಒಳಗಡೆ ಇರೋಂಥ ಮ್ಯೂಕಸ್ ಡ್ಯಾಮೇಜ್ ಆಗುತ್ತೆ. ಸೊ ನಾನು ತುಂಬ ಕೋಲ್ಡ್ ಇದಿರೋಂಥ ಕುಡಿದ್ರೆ ಇಲ್ಲೆಲ್ಲ ನಿಮಗೆ ಉರಿದಂಗೆ ಆಗುತ್ತೆ, ಕೂಲ್ ಅನ್ಸಲ್ಲ. ಸೊ ಅಲ್ಲಿ ಏನಾಗುತ್ತೆ, ಇರಿಟೇಷನ್ ಕ್ರಿಯೇಟ್ ಆದಾಗ ಅಲ್ಲಿ ಮ್ಯೂಕಸ್ ಲೇಯರು ಥಿಂಡೌಟ್ ಆಗಿ ಅದೊಂಥರ ಈ ಎರೋಷನ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಫೋಸ್ಟ್ ಬೈಟ್ ಅಂತ ಹೇಳ್ತೀವಿ. ಇವಾಗ ಬಿಸಿ ಕುಡಿದಾಗ ಹೆಂಗೆ ಸುಡುತ್ತೆ ನೋಡಿ, ಹಂಗೆ ಚಳಿ ತುಂಬ ಕೋಲ್ಡ್ ಐಟಮ್ ಕುಡಿದಾಗೂ ನಿಮ್ ಗಂಟ್ಲು ಸುಡುತ್ತೆ. ಅದನ್ನ ನಾವು ಫೀಲ್ ಮಾಡಲ್ಲ. ಯಾವಾಗ ಅದು ಸುಟ್ಟಂಗೆ ಅಥವಾ ಮ್ಯೂಕಸ್ ಕಡಿಮೆ ಆಗುತ್ತೆ, ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಅಲ್ಲಿ ಜಾಸ್ತಿ ಆಗುತ್ತೆ. ಹಂಗಾಗಿ ನಿಮಗೆ ಕೋಲ್ಡು, ಕಫು, ಗಂಟ್ಲು ನೋವು ಬರೋದು. ಸೊ ಕೋಲ್ಡ್ ಐಟಮ್ಲಿಂದ ಅಲ್ಲ, ಡೈರೆಕ್ಟ್ ಆಗಿ ಕೋಲ್ಡ್ ಕುಡಿದ ತಕ್ಷಣ ದಪ್ಪ ಉಬ್ಬೋದಲ್ಲ, ಅಲ್ಲಿ ಅದು ಹೋಗಿ ಡ್ಯಾಮೇಜ್ ಮಾಡುತ್ತೆ. ಸೊ ಯು ಆರ್ ಇಂಜೂರಿಂಗ್ ಯುವರ್ ಟ್ರ್ಯಾಕ್ಟ್. ಸೊ ಹಾಗಾಗಿ ಆ ಟೈಮಲ್ಲಿ ಆದಷ್ಟು ಅವಾಯ್ಡ್ ಮಾಡಿ, ಅದು ಒಳ್ಳೇದಲ್ಲ ಅದು. ಸೊ ಆ ಟೈಮಲ್ಲಿ ನೀವೆಲ್ಲರೂ ಈ ಸೋಷಿಯಲಿಸಮ್ ಮಾಡೋಂಗಿದ್ರೆ ಒಂದು ಕಷಾಯ ಶಾಪ್ ಮುಂದೆ ನಿಂತ್ಕೊಂಡು ಕಷಾಯ ಕುಡೀರಿ. ಈಗೀಗ ಆ ಥರ ಶಾಪ್ಸ್ ಕೂಡ ತುಂಬಾನೇ ಓಪನ್ ಆಗ್ತಿದೆ. ದಟ್ ಈಸ್ ಆಲ್, ಥ್ಯಾಂಕ್ ಗಾಡ್ ಆ ಥರ ಆಗ್ತಾ ಇದೆ. ಬಟ್ ಅದನ್ನ ಒಂದು ಕಮರ್ಷಿಯಲ್ ಆ್ಯಂಗಲ್ಗಿಂತ ನೋಡೋದಕ್ಕಿಂತ ಅಥವಾ ಸೋಷಿಯಲ್ ಆ್ಯಂಗಲ್ಗಿಂತ ಹೆಲ್ತ್ ಕಾನ್ಸೆಪ್ಟ್ಗಳು, ಹೆಲ್ತ್ ಬಾರ್ಸ್ಗಳು ಅಂತ ಎಷ್ಟೊಂದು ಆಗಿದೆ. ಅಲ್ಲಿ ಈ ಥರ ಕಷಾಯಗಳು, ತಂಬುಳಿಗಳು, ಸೂಪ್ಸ್ಗಳೆಲ್ಲ ಸಿಗುತ್ತೆ. ದಟ್ ಈಸ್ ವೆರಿ ಗುಡ್. ಈ ಬೇರೆ ಅನ್ಹೆಲ್ದಿ ಫುಡ್ಡು, ಅದು ಈ ಕಾರ್ಬೋನೇಟೆಡ್ ವಾಟರ್ ಕುಡಿಯೋದಕ್ಕಿಂತ ಸೊ ಅದು ಕುಡಿಯೋದು ತುಂಬ ಒಳ್ಳೆಯದು. ಆದಷ್ಟು ಅದನ್ನು ಕಲ್ಟಿವೇಟ್ ಮಾಡಿಕೊಂಡ್ರೆ ಒಳ್ಳೇದಂತ ಹೇಳ್ಬೋದು. ಸೊ ಹಾಗಾಗಿ ಆ ಫ್ರೋಝನ್ ಫುಡ್ಗಳು ಏನಿದೆಯಲ್ಲ, ಇಟ್ ಈಸ್ ಆಲ್ವೇಸ್ ಅಡ್ವೈಸಬಲ್ ಅಲ್ಲ. ಸೊ ಆಮೇಲೆ ನಾನು ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ತೀನಿ ಅಂದ್ರೆ ಅದ್ರ ಬಯೋ ಅವೈಲಬಿಲಿಟಿ ಇರಲ್ಲ. ಆ್ಯಂಡ್ ಅದರಲ್ಲಿಂದ ನನಗೇನು ಸಿಗಬೇಕು ಅದು ಅಪ್ ಟು ಮಾರ್ಕ್ ಸಿಗಲ್ಲ. ಸೊ ಆದಷ್ಟು ಫ್ರೆಶ್ ಪ್ರಿಪೇರೇ ಮಾಡ್ಕೊಳ್ಳಿ. ಆ್ಯಂಡ್ ಹಾಗಂತ ಇಲ್ಲ, ಇವಾಗ ಎಷ್ಟೊಂದು ಇನ್ಸ್ಟಂಟ್ ಫುಡ್ಗಳನ್ನು ನಮ್ಮ ಇದರಲ್ಲಿ ಹೇಳಿದ್ದಾರೆ. ಕಿಚಡಿ ಮಾಡ್ಬೋದು. ಸೊ ನಾನು ಹೇಳ್ದಂಗೆ ಗಂಜಿ, ಅಂಬ್ಲಿ ಅಂತ ಹೇಳ್ತೀವಿ, ಅದನ್ನು ರೈಸು ಅದನ್ನು ಮಾಡೋದಕ್ಕಿಂತ ತುಂಬ ಈಸಿ, ಚಪಾತಿ ಮಾಡೋದಕ್ಕಿಂತ ಅದನ್ನು ಮಾಡಿ ಬ್ರೇಕ್ಫಾಸ್ಟಲ್ಲಿ ಬಿಸಿಯಾಗಿ ಕುಡಿದು ಹೋದರೆ ಅದೇ ಒಳ್ಳೆಯದು. ಸೊ ಊಟದಲ್ಲಿ ಆದಷ್ಟು ಲೈಟ್ ಆಗಿರೋಂಥ ಅನ್ನ, ರಸಮ್ಮು,
ಅದನ್ನು ಅಲ್ಲಿ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ನೋದ್ರಿಂದ ಏನೂ ತಪ್ಪಿಲ್ಲ. ಹಾಗಂತ ಹೇಳಿ ಇವಾಗ ರೆಡಿ ಟು ಈಟ್ ಇರೋದನ್ನ ತಂದು ಮಾಡೋದು ಒಳ್ಳೆಯದಲ್ಲ. ಆದಷ್ಟು ಚಳಿಗಾಲದಲ್ಲಿ ವಾರ್ಮ್ ಆಗಿರೋದು, ಇನ್ಸ್ಟಂಟಾಗಿ ಎನರ್ಜಿ ಕೊಡೋಂಥದ್ದು, ಈಸಿ ಡೈಜೆಸ್ಟಬಲ್ ಆಗಿರೋಂಥದ್ದನ್ನು ನಾವು ಯೂಸ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ಬೋದು. ಓಕೆ ಸರ್, ಇನ್ನೊಂದು ನಾನು ತುಂಬ ಕೇಳ್ಪಟ್ಟಿದ್ದೀನಿ, ಅದು ನಿಜನ ಸುಳ್ಳ ಗೊತ್ತಿಲ್ಲ. ಸೊ ನೀವು ಸಿಕ್ಕಿರೋದ್ರಿಂದ ಇವತ್ತು ಕೇಳ್ತಾ ಇದ್ದೀನಿ. ನಂಗೆ ಯಾವಾಗೆಲ್ಲ ನೆಗಡಿ ಆಗುತ್ತೆ ಅಥವಾ ಶೀತ ಆಗುತ್ತಲ್ಲ, ತುಂಬ ಜನ ಅಡ್ವೈಸ್ ಮಾಡ್ತಾರೆ ಐಸ್ ಕ್ಯಾಂಡಿ ತಿನ್ನು ಕಮ್ಮಿ ಆಗುತ್ತೆ ಅಂತ. ಅದು ನಿಜನಾ ಸರ್? ಏನಾಗುತ್ತೆ ಅಂತಂದರೆ ಇನ್ಸ್ಟಂಟಾಗಿ ನಿಮ್ಗೆ ಆ ರಿಲೀಫ್ ಇರ್ಬೋದು. ಯಾಕೆ ಅಂತ ಹೇಳಿದ್ರೆ ಅದರಿಂದ ಒಂದು ಮೆಕ್ಯಾನಿಸಮ್ ಆಗುತ್ತೆ. ಇವಾಗ ನೆಗಡಿ ಆದಾಗ ಏನಾಗ್ತಾ ಇರುತ್ತೆ, ಮೂಗು ಸೋರ್ತಾ ಇರುತ್ತೆ. ಮೂಗು ಸೋರೋದಕ್ಕೆ ಎದಕ್ಕೆ ಅಂತಂದರೆ ಒಳಗಡೆ ಇರೋಂಥ ಈ ವೆಸಲ್ಸ್ಗಳಿರುತ್ತಲ್ಲ, ಅದು ಡೈಲೇಟ್ ಆದಾಗ ಅಲ್ಲಿಂದ ಊಸಿಂಗ್ ಅದು ಅಥವಾ ಮ್ಯೂಕಸ್ ಲೇಯರ್ ಊಸ್ ಆಗುತ್ತೆ. ನೀವು ಯಾವಾಗ ಕೋಲ್ಡ್ ಐಟಮ್ ತಿಂದಾಗ ಅದು ಕನ್ಸ್ಟ್ರಿಕ್ಟ್ ಆಗುತ್ತೆ, ಫ್ರೀಸ್ ಆಗುತ್ತೆ. ವ್ಯಾಸೋ ಕನ್ಸ್ಟ್ರಿಕ್ಟ್ ಅಂತ. ಅವಾಗ ಏನಾಗುತ್ತೆ, ಆ ಟೈಮ್ ಬೀಯಿಂಗು ಊಸ್ ಆಗೋದೇನಿದೆಯಲ್ಲ ಕಡಿಮೆ ಆಗುತ್ತೆ. ಡಸಂಟ್ ಮೀನ್ ದಟ್ ಇಸ್ ಅ ಸೊಲ್ಯೂಷನ್ ಫಾರ್ ಯುವರ್ ಕೋಲ್ಡ್ ಅಲ್ಲ. ಜಸ್ಟ್ ಲೈಕ್ ನಾವು ನೀರ ಫ್ರಿಜ್ ಅಲ್ಲಿ ಇಟ್ಟಾಗ ಐಸ್ ಕ್ಯೂಬ್ ಆಗೋ ತರ. ಹಂಗೆ ಅದು ಕನ್ಸ್ಟ್ರಿಕ್ಟ್ ಆದಾಗ ಆ ಸಿಕ್ರೀಷನ್ಸ್ಗಳು ಕಡಿಮೆ ಆಗುತ್ತೆ, ಯು ವಿಲ್ ಫೀಲ್ ಮಚ್ ಬೆಟರ್ ಆ ಮೂಮೆಂಟಲ್ಲಿ. ಬಟ್ ಅದಾದಮೇಲೆ ಎಷ್ಟೊಂದು ಮತ್ತೆ ನಿಮಗೆ ಅದು ನಾ ಹೇಳ್ದಲ್ಲ, ಆ ಆ್ಯಕ್ಷನ್ಸ್ ಆಗುತ್ತೆ, ಮತ್ತೆ ಅಲ್ಲಿ ಬ್ಯಾಕ್ಟೀರಿಯಲ್ಗೆ ಓಪನ್ ಆಗುತ್ತೆ, ಮತ್ತೆ ಅದು ಅಗ್ರಿವೇಟ್ ಆಗೋ ಚಾನ್ಸಸ್ ಇರುತ್ತೆ. ಇದು ನೀವು ನಿಮ್ಮ ವರ್ಷನಲ್ಲಿ ಹೇಳಿದ್ರಿ. ಇನ್ನೊಂದು ಪೇಷಂಟ್ ವರ್ಷನ್ ಇದೆ, ಅವ್ರು ಹೇಳ್ತಾರೆ ನನಗೆ ನೆಗಡಿ ಕೆಮ್ಮು ಆದಾಗ ನಾನು ಸ್ಮೋಕ್ ಮಾಡಿದ್ರೆ ನನಗೆ ಬೆಟರ್ ಫೀಲ್ ಆಗುತ್ತೆ ಅಂತ. ಅಲ್ಲಿ ಏನಾಗುತ್ತೆ, ಆ ವಾರ್ಮ್ ಫ್ಯೂಮ್ಸ್ ಏನು ಹೋಗುತ್ತಲ್ಲ, ದ್ಯಾಟ್ ವಿಲ್ ಸೀಲ್ ದ ಥಿಂಗ್ಸ್ ಆ್ಯಂಡ್ ಇಟ್ ಮೇಕ್ ದೆಮ್ ಫೀಲ್ ಕಂಫರ್ಟಬಲ್ ಆ ಮೂಮೆಂಟ್. ಬಟ್ ಅಗೇನ್ ಅದರಲ್ಲಿರುವಂಥ ಟೊಬ್ಯಾಕೊ ವಿಲ್ ಅಗ್ರಿವೇಟ್ ದ ಕಂಡೀಷನ್ಸ್. ಅಲ್ಟಿಮೇಟ್ಲಿ ಅದು ಹೋಗೋದು ಲಂಗ್ಸ್ಗೆ ಅಲ್ವಾ? ಲಂಗ್ಸ್ ಹೋಗುತ್ತೆ ಆ್ಯಂಡ್ ಇಟ್ ಈಸ್ ಅ ಟಾಕ್ಸಿನ್ ಫಾರ್ ಲಂಗ್ಸ್, ಇಟ್ ಈಸ್ ನಾಟ್ ಅ ಮೆಡಿಸಿನ್ ಫಾರ್ ಲಂಗ್ಸ್. ಹಾಗಾಗಿ ಅಲ್ಲಿರುವಂಥ ಸಿಸ್ಟಮ್ ಅಗ್ರಿವೇಟ್ ಆಗುತ್ತೆ, ಮತ್ತೆ ಡಬಲ್ ಆಗುತ್ತೆ. ಬಟ್ ಆ ಮೂಮೆಂಟಿಗೆ ಮಾತ್ರ ಅದು ವೆರಿ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸ್ ಅಂತ ಹೇಳ್ಬೋದು, ಅಥವಾ ಫ್ರ್ಯಾಕ್ಷನ್ ಆಫ್ ಕಂಡೀಷನಲ್ಲಿ ಯು ವಿಲ್ ಫೀಲ್ ಲಿಟಲ್ ಓಕೆ. ಬಟ್ ಆಸ್ ಅನ್ ಮೆಡಿಕಲ್ ಅಡ್ವೈಸ್ ಇಟ್ ಈಸ್ ನಾಟ್ ಅಡ್ವೈಸಬಲ್. ಯು ಶುಡ್ ನಾಟ್ ಡೂ ದೋಸ್ ಸಚ್ ಕೈಂಡ್ ಥಿಂಗ್ಸ್ ಅಂತ ಹೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.